ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಮಯದಲ್ಲಿ ತೆಂಗಿನಕಾಯಿಗೆ ತಿಲಕವನ್ನು ಯಾವ ಥರ ಒಂದು ಇಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ಇವಾಗ ನಾನು ಮೈದಾ ಹಾಗೂ ಅರಿಶಿನವನ್ನು ತೊಗೊಂಡಿದ್ದೀನಿ. ಮೈದಾ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಅರಿಶಿನವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ನೀಟಾಗಿ ಕಲಿಸ್ಕೊಂಡಿದ್ದಾಗಿದ್ದ ನಂತರ ನಾವು ಯಾವ ಒಂದು ತೆಂಗಿನಕಾಯಿನ ತಗೊಳ್ತೀವೋ ಕಳಸಕ್ಕೆ, ಆ ಒಂದು ತೆಂಗಿನಕಾಯಿನ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಕಲಿಸ್ಕೊಂಡು ನೀಟಾಗಿ ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ಅದು ಅರಿಶಿನವನ್ನು ಹಚ್ಕೋಬೇಕು. ಈ ಥರ ಕಳಸಕ್ಕೆ ಇಡೋವಂಥ ತೆಂಗಿನಕಾಯಿಗೆ ಯಾವುದೇ ಕಾರಣಕ್ಕೂ ಯಾವ ಕಡೆಗೂ ಕೂಡ ಕಣ್ಣು ಕಾಣಿಸ್ಬಾರ್ದು. ಕಣ್ಣು ಕಾಣಿಸ್ದೇ ಇರೋಂತಹ ಒಂದು ದುಂಡದಾದಂಥ ತೆಂಗಿನಕಾಯಿನ ತೊಗೋಬೇಕು. ಅದು ಶೇಪ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ತಿಲಕ ಇಡೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಕಲಿಸ್ಕೊಂಡಿರೋದನ್ನು ಈ ಥರ ರೌಂಡಾಗಿ ಉಂಡೆ ಮಾಡಿಬಿಟ್ಟು ಇಟ್ಕೊಂಡು ಆಮೇಲೆ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು ಎಲ್ಲ ಕಡೆಗೂ ಕೂಡ. ಈ ಥರ ಮಾಡೋದ್ರಿಂದ ಅದು ನೀಟಾಗಿ ತೆಂಗಿನಕಾಯಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಆಮೇಲೆ ಕೈಯಿಂದ ಈ ಥರ ಪ್ರೆಸ್ ಮಾಡಬೇಕು. ಆವಾಗ ಬಿದ್ದೋಗುತ್ತೆ ಅನ್ನೋ ಅಂಥ ಏನೂ ಚಿಂತೆ ಇರೋದಿಲ್ಲ. ಇದರಲ್ಲಿ ನಾವು ಅಕ್ಕಿ ಹಿಟ್ಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಮೈದಾ ಹಿಟ್ಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ವೈಟ್ ಕಲರಲ್ಲಿ ತಿಲಕ ಇಡಬೇಕು ಅಂತಂದಾಗ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಡಬಹುದು. ಈಗ ತಿಲಕ ಇಡೋದಕ್ಕೋಸ್ಕರ ಒಂದು ಪೇಪರನ್ನು ತೊಗೊಂಡು ಅದ್ರ ಮೇಲೆ ಮೊದಲಿಗೆ ನಾನು ಶೇಪನ್ನು ಬರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಶೇಪ್ ಬರ್ಕೊಂಡ್ರೆ ಆವಾಗ ನಮಗೆ ತಿಲಕ ಇಡೋದಕ್ಕೆ ಸುಲಭ ಆಗುತ್ತೆ. ಎಲೆ ಮೇಲೆ ಬೇಕಾದರೂ ನೀವು ಶೇಪನ್ನು ಬರ್ಕೋಬಹುದು, ಇಲ್ಲ ಅಂತಂತಂದರೆ ಈ ಥರ ಒಂದು ಪೇಪರ್ ಮೇಲೆ ಬೇಕಾದ್ರೂ ಕೂಡ ಶೇಪನ್ನು ಬರ್ಕೋಬೋದು. ನಿಮಗೆ ಯಾವ ಒಂದು ತಿಲಕದ ಡಿಸೈನ್ ಬೇಕಾಗುತ್ತೋ ಆ ಒಂದು ತಿಲಕದ ಡಿಸೈನ್ನ ನೀವು ಇಲ್ಲಿ ಬರ್ಕೋಬೇಕು. ಈ ಥರ ಇದಕ್ಕೂ ಮುಂಚೆ ನಾನು ಮಹಾಲಕ್ಷ್ಮಿ ಕಳಸಕ್ಕೆ, ಅಮ್ಮನವರ ಒಂದು ಕಳಸಕ್ಕೆ ಯಾವ ಥರ ತಿಲಕ ಇಡೋದು ಅನ್ನೋದನ್ನು ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಅದರ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ, ಕಳಸ ಇಡಬೇಕಾದ್ರೆ ನಾವು ಈ ಥರ ತಿಲಕನ ಇಟ್ಕೊಂಡ್ವಿ ಅಂತಂತಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ಹೊತ್ತು ಕೂಡ ಇರುತ್ತೆ, ಉದುರೋದಿಲ್ಲ ಏನೋ ಕುಂಕುಮ. ಹಾಗಾಗಿ ಈ ಥರ ನಾವು ತೆಂಗಿನಕಾಯಿಗೆ ತಿಲಕದ ಒಂದು ಡೆಕೋರೇಷನ್ನ ಮಾಡ್ಕೋಬಹುದು. ಇದು ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ನಾವು ಈ ಒಂದು ತಿಲಕದ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ನಾನು. ಲಕ್ಷ್ಮೀ ಕಳಸಕ್ಕೆ ಅಂತಂದರೆ ಬೇರೆ ಥರನೇ ಬರುತ್ತೆ. ಇದು ಬಂದು ವಿಷ್ಣುವಿಗೆ ಕಳಸಕ್ಕೆ, ವಿಷ್ಣುವಿನ ಅಂದರೆ ಸತ್ಯನಾರಾಯಣ ಸ್ವಾಮಿಯ ಒಂದು ಕಳಸಕ್ಕೆ ಇಡೋದ್ರಿಂದ ಈ ಥರ ಒಂದು ತಿಲಕವನ್ನು ಇದ್ರ ಮೇಲೆ ನಾನು ಇಡ್ತಾಯಿದ್ದೀನಿ. ಅದನ್ನು ಈಗ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ನಿಧಾನವಾಗಿ ಈ ಥರ ಕುಂಕುಮನ ನಾವು ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು. ಆವಾಗ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಅಲ್ಲಿ. ಈಗ ಇದು ಎಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿದ್ದಾದಮೇಲೆ ನಿಧಾನವಾಗಿ ಇದನ್ನು ತೆಕ್ಕೋಬೇಕು ನಾವು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಸೈಡಲ್ಲೆಲ್ಲನೂ ಕೂಡ ಏನಾದರೂ ಈ ಥರ ಕುಂಕುಮ ಇದ್ದಾಗ ಒಂದು ಕಡ್ಡಿಯ ಸಹಾಯದಿಂದ ಅದನ್ನೆಲ್ಲ ನಾವು ಉದುರಿಸ್ಬಿಡಬೇಕು. ಎಷ್ಟು ಕ್ಲೀನಾಗಿ ನೀಟಾಗಿ ಬಂತು ನೋಡಿ. ಈಗ ನಾವು ವಿಭೂತಿಯನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ಒಂದು ಕಡ್ಡಿಯ ಸಹಾಯದಿಂದ ಈ ಥರ ಲೈನ್ನ ಹಾಕ್ಕೊತ ಬಂದ್ವಿ. ವೈಟ್ ಕಲರು ಅಂದರೆ ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಫೈನಲ್ ಫಿನಿಶಿಂಗ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ಲ. ಸತ್ಯನಾರಾಯಣ ಸ್ವಾಮಿ ಕಳಸೋದಕ್ಕೆ ಯಾವ ಥರ ಒಂದು ತಿಲಕ ಇಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗ್ದಿದ್ದಾಗಿದ್ದ ನಂತರ ಕಳಸವನ್ನೆಲ್ಲ ತೆಗೆದಾದ್ಮೇಲೂ ಕೂಡ 2-3 ದಿವಸ ಆದ್ರೂ ಕೂಡ ಈ ಒಂದು ನಾಮದ ತಿಲಕ ಒಂದು ಸ್ವಲ್ಪನೂ ಕೂಡ ಹಾಳಾಗ್ದಿರ ಎಷ್ಟು ನೀಟಾಗಿ ಇದೆ ನೋಡಿ. ಎಲ್ಲಿನೂ ಕೂಡ ಉದುರೋಗಲ್ಲ, ಹಾಗೆಯೇ ನೀಟಾಗಿ ಚೆನ್ನಾಗಿ ಇರುತ್ತೆ. ಇದು ನಾವು ಕಳಸ ತೆಗೆದಾದ್ಮೇಲೆ 2-3 ದಿವಸದ ನಂತರ ಗಿಡದಲ್ಲಿ ಹಾಕಿಟ್ಟಿದ್ವಿ. ಆದರೂ ಕೂಡ ಗಿಡದಲ್ಲಿ ಇಟ್ಟಾಗಲೂ ಕೂಡ ಇದು ಹಾಗೇನೇ ಇದೆ, ಒಂಚೂರು ಏನೂ ಹಾಳಾಗಿಲ್ಲ. ಹಾಗಾಗಿ ಮೈದಾ ಹಿಟ್ಟಿನ ಜೊತೆಯಲ್ಲಿ ನೀವು ಅರಿಶಿನವನ್ನು ಕಲಿಸ್ಕೊಂಡು
ಕಳಸಕ್ಕೆ ಈ ಥರ ಒಂದು ತಿಲಕದ ಡಿಸೈನ್ನ ಮಾಡ್ಕೋಬಹುದು. ಹಾಗೆ ಚೆಂಬುಗೂ ಅಷ್ಟೇ ಕಳಸದ ಚೆಂಬಿಗೆ ದಾರ ಸುತ್ತೋದನ್ನು ಕೂಡ ಆದಷ್ಟು ಬೇಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ಒಂದು ವಿಡಿಯೋ ಕೂಡ ಹಾಕ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.